ರಾಜಮೋಹನ್ ಅಷ್ಟೇ ಗೊತ್ತಿರೋದು ನನಗೆ ಹೆಸರು. ಅವ್ರಿಗೆ ತಮಿಳುನಾಡು. ಈಗ ನಮಗೆ ಭಾಷೆಯ ಒಂದು ಯಾವುದೇ ಬೌಂಡ್ರಿ ಇಲ್ಲ ನನಗೆ. ನಾನು 5 ಸಿನಿಮಾ ಮಾಡಕ್ಕೆ ಕೊಟ್ಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರಬೇಕಿತ್ತು. ನಾನು ಆಗ ಕತೆಗಳು ಕೇಳ್ತಿದ್ದೆ, ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ. ಆಫ್ಟರ್ ಕಬ್ಜಾ ನಾನು ಒಂದು 6 ತಿಂಗಳು ಬರೀ ಕತೆಗಳು ಕೇಳ್ತಿದ್ದೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು ಸರ್ ರಾಜಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅಂತ, ಅವ್ರು ಬಂದು ನನಗೆ ಪರಿಚಯ ಇಲ್ಲ. ನಮ್ಮ ಅಸೋಸಿಯೇಟ್ ಅವ್ರು ನನ್ನ ಹತ್ರ ಡೈರೆಕ್ಟ್ ಮಾಡಿದ್ರು. ಪಾಪ ನನ್ನ ಒಂದು ಕಬ್ಜಾ 4 ವರ್ಷ ಕೆಲಸ ಮಾಡಿದ್ರು. ನೀನ್ ಕತೆ ಹೇಳಿದ್ರೆ ಯಾರನ್ನ ಕರ್ಕೊಂಡ್ ಬರ್ತೀಯಲ್ಲ ಅಂದ. ಇಲ್ಲ ಸರ್ ನಾನು ಕೇಳಿ ಸರ್ ಅಂತ. ಇವ್ರು ಬಂದ್ರು, ಒಂದು ಕತೆ ಹೇಳಿದ್ರು ಸರ್. ಫಸ್ಟ್ ಲೈನ್ ಹೇಳಿದ ತಕ್ಷಣನೇ ನಾನು ಇನ್ನೇನು ಹೇಳಿದ್, ನನಗೆ ಲೈನ್ ನಾನು ಯಾವಾಗ್ಲೂ ಹೇಳೋದು, ಸಾಂಗ್ ಆಗ್ಲಿ ಕತೆ ಆಗ್ಲಿ ಲೈನ್ ಹೇಗಿದೆ ಅಂತ ನಾನು ಚಂದ್ರು ಹುಡ್ಕೋದು. ಫಾರ್ ಎಕ್ಸಾಂಪಲ್ ಐ ಲವ್ ಯು ಅಲ್ಲಿ ಮಾತನಾಡಿ ಮಾಯವಾದೆ ನಿಂಗೆ ಕಾದನ ಅಷ್ಟೇ ಹೇಳಿದವರು. ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ನೋಡಿದ್ರು ಡಾಕ್ಟರ್ ಅವರು. ಸರ್ ನಾನು ಇರ್ತೀನಿ ಮಾಡಿ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದೆ ಕಿರಣ್ ಟೋಟಲ್ ಮೇಲೆ. ಇವ್ರ ಲೈನ್ ಕೇಳಿ ಇವ್ರು ಡೈರೆಕ್ಟ್ ಮಾಡ್ತಾರ, ಇವ್ ಯಾವ ಸಿನಿಮಾ ಮಾಡಿದಾರ ಏನು ಹೇಳಿಲ್ಲ. ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಸರ್, ಕಥೆನೂ ಬೇಕಾದ್ರೆ ಕೊಡ್ತೀನಿ ಅಂದ್ರು. ನೀನ್ ಕತೆ ಬೇಡ, ನೀನ್ ಫೀಲ್ ಮಾಡಿದ್ಯಾ, ಕರೆಕ್ಟಾಗಿ ಕೆಲಸ ಮಾಡೋದು 6 ತಿಂಗಳು ಒಂದು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡೋದು ಕೂರಿಸಿ ಮಾಡಿದೆ. ಅಂದ್ರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಇವತ್ತಿಗೂ ಅವ್ರದ್ದು ಯಾವ ಊರು, ಅವ್ರು ಎಲ್ಲಿಯವರು ನನಗೆ ಗೊತ್ತಿಲ್ಲ. ನಾವೊಂದು ರೂಮ್ ಕೊಟ್ಟಿದ್ದೆ, ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ, ಇಲ್ಲೇ ಇದ್ದಾರೆ ಅವರು.